ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವಕುಮಾರ್. ಊರು ಶಿಗ್ಗ. ಈಗ ನಮ್ಮ ತೋಟದಲ್ಲಿ ಏನು ನಿಂತಿದ್ದೀವಿ, ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಾ? ಸುಮಾರು ಒಂದು 10 ವರ್ಷದಿಂದ ಉತ್ಪನ್ನ ಮಾಡ್ತಾ ಇದ್ದೀವಿ, ಬಳಕೆ ಮಾಡ್ತಾ ಇದ್ದೀರಿ. ನಿಮ್ಮ ಗ್ರಾಮದಲ್ಲಿ ಬಳಕೆದಾರ ಇದ್ದಾರಾ? ಹಾಂ ಇದ್ದಾರೆ. ಮಾಡಿ ಸ್ವಲ್ಪ ಬಿಟ್ಟರು, ನಾವು ಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿದಾಗಿದೆ ನಮಗೆ. ಈಗ ಮಾಡಿದ್ರಲ್ಲಿ ಏನು ವ್ಯತ್ಯಾಸ ನೋಡ್ತೀರಾ? ಈಗ ಮಾಡಿದ್ದು 1 ಎಕರೆಯಲ್ಲಿ ಚೆನ್ನಾಗಿ ಬರ್ತಾ ಇದೆ, ಕೆಳಗೆ ಮಾಡಿಲ್ಲ, ಅದು ಡಿಫ್ರೆಂಟ್ ಐತೆ, ಅದು ಕಡಿಮೆ ಐತೆ ಫಸಲು. ಇದರಲ್ಲಿ ಚೆನ್ನಾಗೈತೆ, ಮಾಡಿದ್ರಲ್ಲಿ ಚೆನ್ನಾಗಿದೆ. ಈಗೇನು ನೀವು ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ರಿ ಅದರಲ್ಲಿ ಫಸಲು ಚೆನ್ನಾಗಿ ಬರ್ತಿದೆ. ಈಗ ಅಷ್ಟಕ್ಕೂ ಮಾಡೋಣ ಅಂತೇಳಿ ಈ ಸರಿಂದ ಮತ್ತೆ ಅಷ್ಟು ತೋಟಕ್ಕೂ ಮಾಡೋಣ ಅಂತೇಳಿ. ಒಟ್ಟು ಎಷ್ಟೆಷ್ಟು ಎಕರೆ ಕೃಷಿ ಮಾಡ್ತೀರಾ ನೀವು? ನಾವು ಈಗ ಒಂದು 5 ಎಕರೆ ತೋಟ ಕೃಷಿ ಮಾಡ್ತಾ ಇದ್ದೀರಾ. ಈಗ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದ ಉತ್ಪನ್ನಗಳನ್ನು ಬಳಸ್ತಾ ಇದ್ದೀರಾ? ಬಳಸ್ತಾ ಇದ್ದೀವಿ. ಈ ಉತ್ಪನ್ನ ಮತ್ತು ಈ ತಂತ್ರಜ್ಞಾನದ ಬಗ್ಗೆ ಏನು ಹೇಳ್ತೀರಾ? ಇದು ಭಾಳ ಚೆನ್ನಾಗಿ ರೈತರಿಗೆ ಇದಾಗುತ್ತೆ. ಈಗ ಸರ್ಕಾರಿ ಗೊಬ್ಬರಕ್ಕಿಂತನೂ ಸರ್ಕಾರಿ ಗೊಬ್ಬರ ಬಳಸಿ ಅದು 1 ವರ್ಷ 2 ವರ್ಷ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಎಲ್ಲ ಮರ ಎಲ್ಲ ಮತ್ತು ರೋಗ ಅದು ಇದೆಲ್ಲ ಸ್ಟಾರ್ಟ್ ಆಗಿ ಎಲ್ಲ ಹಾಳಾಗುತ್ತೆ. ಅದನ್ನು ನೋಡಿ ನಾವು ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಚೆನ್ನಾಗಿ ನಮಗೇನು ರೋಗ ಗೀಗ ಯಾವುದು ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಈಗ ಮಣ್ಣಿಗೆ ಯಾವ್ಯಾವ ಹಂತದಲ್ಲಿ ಕೊಡ್ತಾ ಇದ್ದೀರಾ? ನಾವು ಒಂದು ಸರಿ ಈಗ ಜೀವಾಮೃತ ಫಸ್ಟ್ ಕೊಡ್ತೀವಿ. ಜೀವಾಮೃತ ಮಾಡಿ ಆಮೇಲೆ ಅದರಲ್ಲಿ ನೈಟ್ರೋಕಿಂಗು, ಆಮೇಲೆ ಗ್ರೋ, ಸ್ಪೆಡಾನಿಟಿ ಇದನ್ನ ಮಾಡಿ ಇವುಗಳನ್ನೆಲ್ಲ ಹಾಕಿ ಇದು ಮಾಡ್ತೀವಿ. ಆಮೇಲೆ ಮತ್ತೆ ಅದರಲ್ಲಿ ಗೊಬ್ಬರ ಬರುತ್ತಲ್ಲ, ಆರ್ಗ್ಯಾನಿಕ್ ಗೊಬ್ಬರ, ಭೂಮಿ ಪವರ್, ಪೊಟ್ಯಾಶ್, ಪ್ರೋಮ್ ಇವುಗಳನ್ನು ಬಳಕೆ ಮಾಡ್ತೀವಿ. ಈಗ ಮೇಲ್ಗಡೆ ಸ್ಪ್ರೇ ಎಲ್ಲ ಇದು ಯಾವುದು ಪೊಂಗ ಹಿಟ್ಟು ಅದನ್ನೆಲ್ಲ ಒಂದೊಂದು ಸರಿ 2 ಸರಿ ಮಾಡ್ತೇವೆ. ಈಗ ತುತ್ತ ಸುಣ್ಣ ಎಲ್ಲ ಕಾಮನ್ ಅದನ್ನು ಮಾಡ್ತೀವಿ. ತುತ್ತ ಸುಣ್ಣ ಅವನ್ನೆಲ್ಲ ಕಾಮನ್ ಮಾಡ್ತಾ ಇರ್ತೀವಿ. ಈಗ ರೈತರಿಗೆ ಏನು ಹೇಳಕ್ಕೆ ಮಾಡ್ತೀರಾ? ರೈತರಿಗೆ ಇದನ್ನೆಲ್ಲ ಚೆನ್ನಾಗಿ ಇದು ಮಾಡಿದರೆ ತೋಟ ಗಿಟ ಮುಂದೆ ಇದರಲ್ಲಿ ಭಾಳ ಒಳ್ಳೆಯ ಇದೈತಿ. ಆಮೇಲೆ ಇದಕ್ಕೆ ಲೈಫ್ ಇದೆ, ಭಾಳ ಲೈಫ್ ಇದೆ ಗಿಡಗಳಿಗೆ ಅಂತ ಹೇಳಿ ನಾನು ಹೇಳ್ತೀನಿ. ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.